ಸಮರ್ಪಕ ಪೈಪ್‌ಲೈನ್ ಇಲ್ಲದೆ 1 ವರ್ಷದಿಂದ ನೀರು ಪೂರೈಕೆ ಮಾಡುತ್ತಿಲ್ಲ ಎಂದು ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ ಸದಸ್ಯರು ಹಾಗೂ ಸಾರ್ವಜನಿಕರು. ಗುಬ್ಬಿ ತಾಲೂಕಿನ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರು ಹಾಗೂ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ಎಂದು ಗ್ರಾಮ ಪಂಚಾಯಿತಿ ಕೆಲ ಸದಸ್ಯರು ಹಾಗೂ ಸಾರ್ವಜನಿಕರು ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಮೌನ ಪ್ರತಿಭಟನೆ ನಡೆಸಿದರು. ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಅಹವಾಲು ಸ್ವೀಕರಿಸಿದರು. ಮಡೇನಹಳ್ಳಿ ಕ್ಷೇತ್ರದ ಸದಸ್ಯ ಹರ್ಷನ್ ಅವರು ಮಾತನಾಡಿ, ತಮ್ಮ ಕ್ಷೇತ್ರದ ಪರಿಶಿಷ್ಟ ಪಂಗಡದ ಜನಾಂಗದ ಮನೆಗಳಿಗೆ ಸುಮಾರು 1 ವರ್ಷದಿಂದ ನೀರಿನ ಸಮಸ್ಯೆ ಇದೆ. ಬಹಳಷ್ಟು ಬಾರಿ ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾಪಿಸಿ ಸಮಸ್ಯೆ ಬಗೆಹರಿಸಲು ತಿಳಿಸಿದರೂ ಕ್ಯಾರೆಯನ್ನದ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸುವಲ್ಲಿ ವಿಫಲರಾದ ಹಿನ್ನೆಲೆಯಲ್ಲಿ ಇಂದು ಹೋರಾಟದ ಹಾದಿ ಹಿಡಿಯಬೇಕಾಯಿತು ಎಂದರು. ಇದೇ ಸಂದರ್ಭದಲ್ಲಿ ಹೊಸಳ್ಳಿ ಕ್ಷೇತ್ರದ ಸದಸ್ಯರಾದ ಮೋಹನ್ ಹಾಗೂ ನರೇಶ್ ತಮ್ಮ ಕ್ಷೇತ್ರದಲ್ಲಿ ಜಲಜೀವನ್ ಕಾಮಗಾರಿ ಪಡೆದ ಗುತ್ತಿಗೆದಾರ ಕೆಲಸ ಮಾಡದೆ ರಸ್ತೆ ಆಗಿದ್ದು ಜನರಿಗೆ ಸಮಸ್ಯೆ ತಂದೊಡ್ಡಿರುವ ಬಗ್ಗೆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ನೀವು ಅಲ್ಲಿರ್ತೀರಾ, ನೀವು ಇಲ್ಲಿರಲ್ಲ. ನಾ ಸಾರ್ವಜನಿಕ ಕೈಯಲ್ಲಿ ಉಗಿಸ್ಕೊಂಡ್ರೆ ನಾವು ಬೆಳಗ್ಗೆ ಎದ್ರೆ ಕಲ್ತಾ ನೋಡೋದೊಂದು ತಪ್ಪೈತಿ. ಎಲ್ಲಿ ಬೇಕಾದ್ರೆ ಪೈಪ್ ಲೈನ್ ಅರ್ಧ ಬರ್ದ ನೀವು ಇದೀರಾ ಸತ್ತೋಯ್ದಿರೋ ಅಂತಾರೆ. ಗಣೇಶ ತ್ಯಾಜ್ಯ ವಿಲೇವಾರಿ ಘಟಕ ಅಷ್ಟೊಂದು ಕೋಟಿ ಗಟ್ಟಲೆ ಬಂಡವಾಳ ಹಾಕಿ ಟ್ಯಾಕ್ಟ್ರಿ ತಗೊಂಡ್ ಮುಂದೆ ನಿಲ್ಲಿಸ್ಕೊಂಡಿದೀವಿ. ಗಣೇಶ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಬೀಗ ಹಾಕಿದೀವಿ. ಯಾಕೆ ಸಂಪತ್ತಿ ಮಾಡ್ಬೇಕು ಸರ್? ನಮ್ಮ ಪಂಚಾಯತಿಲಿ ಏನೇ ಒಂದು ವರ್ಕು ನಡೀತಾ ಇಲ್ಲ ಸರ್. ಇಲ್ಲಿಗೆ ನೀವು ಇವತ್ತು ಬಂದಿರೋದು ಅವರು ಇಲ್ಲ ಅಂದ್ರೆ ನೀವು ಬರ್ದಿದ್ರಿ ಇವತ್ತು ಬರ್ತಿರ್ಲಿಲ್ಲ. ಅವರು 2 ವರ್ಷದಿಂದ ಬೇಕಾ ನೀರ್ ಕೊಡಕ್ ಅವ್ರಿಗೆ ಕುಡಿಯೋ ನೀರ ಕೂಲಿ ಮಾಡ್ಕೊಂಡ್ ತಿನ್ನಾರ ಅವ್ರು ಸಹ. ಅವ್ರ ಪಾಪ ಸ್ಕೂಲಲ್ಲಿ ಹೋಗಿ ಅಡುಗೆ ಮಾಡೋದು ಆಯಮ್ಮ ಬಂದೈತೆ. ಬೇರೆ ತೋಟದಲ್ಲಿ ಹೋಗಿ ನೀರ್ ಎತ್ಕೊಂಡ್ಬರ್ಬೇಕು ಅಂದ್ರೆ ಹೆಂಗಾಗಬೇಕು ಅವ್ರಿಗೆ? ಇವ್ರ ಮನೆಗಳಿಗೆ ನೀರು ಹೋಗ್ತಾವಲ್ಲ, ಅದಕ್ಕೆ ಇವ್ರಿಗೇನು ಗೊತ್ತಾಗಲ್ಲ. ಅವ್ರು ಬೇರೆ ತೋಟಗಳಿಗೆ ಹೋಗಿ ನೀರು ಹೊತ್ಕೊಂಡ್ಬರ್ಬೇಕಲ್ಲ. ಕಿತ್ತಾಕ್ಬಿಟ್ರು, ಅವಶ್ಯಕತೆ ಇರಲಿಲ್ಲ. ರಾಜಕೀಯ ಬೇಕಾಗಿಲ್ಲ ಸರ್. ರಾಜಕಾರಣ ಬೇಡ. ನಮ್ಗೇನು ಅಧ್ಯಕ್ಷ ಆಗಿ ನಮ್ಗೇನು ಕಿರೀಟ ಇಟ್ಕೊಂಡ್ಬೇಕಾಗಿಲ್ಲ. ನಮ್ಗೇನು ಅವರೇ ಕೂತ್ಕೊಳ್ಳಿ, ಯಾರು ಕೂತ್ಕೊಳ್ಳೋದಿಲ್ಲ. ಅಧ್ಯಕ್ಷ ಒಂದೇ ಕೂತ್ಕೊಂಡ್ಬಿಡ್ಲಿ. ಅವ್ರ ಸಮಸ್ಯೆ ಕೇಳಿ. ಅವ್ರ ಸಮಸ್ಯೆ 1 ವರ್ಷ ಆಯ್ತು. ನಮ್ ಕೈ ಮಾಡಕ್ಕಾಗಿಲ್ಲ. ನೀವೇ ಇದ್ದು ಬಿಡಿ. ತಾಯಿ ನಮ್ಮವ ಅಲ್ಕಮ್ಮ ಒಂದು ವರ್ಷದಿಂದ ಸಹ ರಜಾ ಹಾಕೋದಿಲ್ಲ. 1 ವರ್ಷದಿಂದ ಸಹ ಇವರು ರಜಾ 5 ಸತಿ ಹೇಳ್ತಾರೆ ಇವರೇ ಅಧ್ಯಕ್ಷರು. ಹಾಕಿಸ್ತೀವಿ, ಬೆಳಗ್ಗೆ ಹಾಕಿಸ್ತೀವಿ ಪೈಪ್ ಲೈನ್ ಅಂತವ. 1 ವರ್ಷ ಬೇಕಾ ಸಹ ಹಾಕ್ಸಕ್ಕೆ? ಪಂಚಾಯತಿಂದ ಏನು ಮಾಡಕ್ಕಾಗಲ್ಲ. ಇಂಥ ಅಧ್ಯಕ್ಷರು ನೋಡ್ರಿ, ನೀವೇ ನೋಡ್ರಿ. ಜನಸಾಮಾನ್ಯರು ಸಮಸ್ಯೆ ಕೇಳಕ್ ಹೋಗ್ತಾರೆ. ಜನಸಾಮಾನ್ಯರು ಏನು ಕೇಳಂಗೇ ಇಲ್ಲ. ಇಲ್ಲಿ ಪಂಚಾಯತಿ ಒಳಗೆ ಬಂದು ಇಲ್ಲೇ ನಿಮ್ ಮುಂದೆಲ್ಲೇ ಎಂತ ಮಾತಾಡ್ತಾವ್ ನೋಡಿ. ಹೋಗಿ ಎಷ್ಟು ಹೇಳಿದ್ವಿ ಕೇಳಿ ಮೇಡಮ್. ಹೋಗಿ ಹೇಳಿದ್ವಿ ಕೇಳಿ ಮೇಡಮ್.